ಪಹಲ್ಗಾಮ್ನಲ್ಲಿ ಹಿಂದೂಗಳ ಹತ್ಯಾಕಾಂಡ ನಡೆದು ಇವತ್ತಿಗೆ ಸರಿಯಾಗಿ 1 ತಿಂಗಳಾಗ್ತಾ ಇದೆ. ಇದರ ಬೆನ್ನಲ್ಲೇ ಆಪರೇಷನ್ ಸಿಂಧೂರದ ಬಗ್ಗೆ ಮತ್ತೆ ನರೇಂದ್ರ ಮೋದಿ ಅವರು ಹೆಮ್ಮೆಯಿಂದ ಘರ್ಜಿಸಿದ್ದಾರೆ. ಯಾವ ವಿಚಾರಗಳನ್ನು ಪ್ರಸ್ತಾಪ ಮಾಡಿದ್ದಾರೆ ಅನ್ನೋದನ್ನ ಕೂಡ ನೋಡ್ತಾ ಹೋಗೋಣ. ಆಪರೇಷನ್ ಸಿಂಧೂರದ ಬಗ್ಗೆ ಮೋದಿ ಅವರ ಮಾತು, ಶತ್ರು ಪಾಳೆಯಕ್ಕೆ ದೊಡ್ಡ ಸಂದೇಶ. 22 ನಿಮಿಷದಲ್ಲಿ 9 ಉಗ್ರರ ನೆಲೆಗಳನ್ನು ಹೊಡೆದುರುಳಿಸಿದ್ದೀವಿ. ಜಸ್ಟ್ 22 ನಿಮಿಷ. ಸಿಂಧೂರ ಅಳಿಸಿದವರನ್ನ ಮಣ್ಣಿನಲ್ಲಿ ಹೂಳೋ ಕೆಲಸವನ್ನ ಕೂಡ ಭಾರತ ಮಾಡಿತು. ಆಪರೇಷನ್ ಸಿಂಧೂರ ಆಕ್ರೋಶ, ಪ್ರತೀಕಾರ ಅಲ್ಲ, ಇದು ನ್ಯಾಯದ ಹೊಸ ಸ್ವರೂಪ ಅನ್ನೋದನ್ನ ವ್ಯಾಖ್ಯಾನಿಸ್ತಾ ಇದ್ದಾರೆ. ಇಷ್ಟು ಮಾತ್ರ ಅಲ್ಲ, ಪ್ರತಿ ಹನಿಯ ರಕ್ತಕ್ಕೂ ನಾವು ಸೇಡನ್ನ ತೀರಿಸಿಕೊಂಡಿದ್ದೀವಿ ಅನ್ನೋದನ್ನ ಕೂಡ ತಿಳಿಸಿದ್ರು. ಭಾರತದ ವಿರುದ್ಧ ಎಂದಿಗೂ ಶತ್ರು ರಾಷ್ಟ್ರಕ್ಕೆ ಜಯ ಸಿಗೋದಿಲ್ಲ, ಅದು ಸಾಧ್ಯನೂ ಇಲ್ಲ. ಭಾರತದ ವಿರುದ್ಧ ಭಯೋತ್ಪಾದಕರನ್ನ ಪಾಕ್ ಬಳಸ್ಕೊಂಡಿದೆ ಅಂತ ಪಾಕ್ನ ಮುಖವಾಡವನ್ನ ಮತ್ತೊಮ್ಮೆ ಕಳಚಿದ್ರು. ಹಾಗೆ ಪಾಕ್ನ ಅಣುಬಾಂಬ್ನ ಬೆದರಿಕೆಗೆ ನಾವು ಹೆದರೋ ಕಾಲನೂ ಇಲ್ಲ, ಬೆದರೋ ಕಾಲನೂ ಇಲ್ಲ ಅಂತ ಹೇಳಿದ್ರು. ರಾಜಸ್ಥಾನದ ಬಿಕಾನೇರ್ನಲ್ಲಿ ನರೇಂದ್ರ ಮೋದಿಯವರ ಪ್ರತಿ ಮಾತಿನಲ್ಲೂ ಕೂಡ ಗರ್ಜನೆ ಇತ್ತು. ಹಾಗೂ ವಿನಾಶದ ಪ್ರತಿ ಮುಖವನ್ನು ತೋರಿಸ್ತೀವಿ ನಿಮಗೆ ಅಂತ ಹೇಳ್ದಂಗಿತ್ತು. और तीनों सेनाओं ने मिलकर ऐसा चक्रव्यूह रचा कि पाकिस्तान को घुटने टेकने के लिए मजबूर कर दिया. तारीख के हमले के जवाब में हमने 22 मिनट में आतंकियों के 9 सबसे बड़े ठिकाने तबाह कर दिए. दुनिया ने और देश के दुश्मनों ने भी देख लिया कि जब सिंदूर बारूद बन जाता है तो नतीजा क्या होता है. ಸೊ ಗಮನಿಸ್ತಾ ಇದ್ರಿ, ಒಂದು ಕಡೆಗೆ ಭಾರತದ ಪ್ರಚಂಡ ಶಕ್ತಿಯ ಪ್ರದರ್ಶನ ಹೇಗೆ ಅಕ್ಕಪಕ್ಕದ ರಾಷ್ಟ್ರಗಳಿಗೆ ದಿಗ್ಭ್ರಮೆಯನ್ನ ಉಂಟು ಮಾಡಿಸಿದೆ ಅನ್ನೋದನ್ನ ಹೇಳ್ತಾ ಇದ್ರು. ಹಾಗೂ ನಮ್ಮವರ ಸಿಂಧೂರವನ್ನ ಅಳಿಸಿದ್ರೆ ಕೈ ಕಟ್ಕೊಂಡು ಕೂರೋ ದೇಶ ನಮ್ಮದಲ್ಲ, ವಿನಾಶದ ಎಲ್ಲಾ ಮುಖಗಳನ್ನ ನಿಮಗೆ ತೋರಿಸ್ಬೇಕಾಗತ್ತೆ ಅನ್ನೋ ಎಚ್ಚರಿಕೆಯನ್ನು ಕೊಟ್ಟರು. ಹಾಗೂ ಲೋಕ ಕಂಟಕವಾಗಿರುವ ಪಾಕಿಸ್ತಾನ ಇತಿಹಾಸದ ಪುಟ ಸೇರುತ್ತೆ ಅಂತ ಹೇಳಿದ್ರು. मेरी पहली जनसभा राजस्थान में ही सीमा पर हुई थी. वीर भूमि का ही यह तप है कि ऐसा संयोग बन जाता है. अब इस बार जब ऑपरेशन सिंदूर हुआ तो उसके बाद मेरी पहली जनसभा फिर यहां वीर भूमि राजस्थान की सीमा पर बीकानेर में आप सभी के बीच हो रही है. और तीनों सेनाओं ने मिलकर ऐसा चक्रव्यूह रचा कि पाकिस्तान को घुटने टेकने के लिए मजबूर कर दिया.
ಡೀಟೇಲ್ಸ್ ಕೊಡ್ತಾರೆ. ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಿದ್ದಾರೆ ಶಬೀರ್. ನರೇಂದ್ರ ಮೋದಿ ಅವರ ಪ್ರತಿ ಮಾತಿನಲ್ಲೂ ನಮ್ಮನ್ನ ಕೆಣಕಿದ್ರೆ ಲೋಕಕಂಟಕವಾಗಿರುವಂತಹ ಪಾಕಿಸ್ತಾನ ಇತಿಹಾಸದ ಪುಟ ಸೇರುತ್ತೆ ಅನ್ನೋ ವಾರ್ನಿಂಗ್ ಕೊಟ್ಟಂಗಿತ್ತು. ಹಾಗೂ ಭಾರತ ವಿನಾಶದ ಪ್ರತಿ ಮುಖವನ್ನು ಪಾಕಿಸ್ತಾನಕ್ಕೆ ಪರಿಚಯ ಮಾಡುತ್ತೆ ಅನ್ನೋದನ್ನು ಹೇಳ್ದಂಗಿತ್ತು ಸ್ಪಷ್ಟ ಅಕ್ಷರಗಳಲ್ಲಿ. ಮಮತಾ, ಸ್ಪಷ್ಟವಾಗಿ ಮತ್ತೆ ಪಾಕಿಸ್ತಾನಕ್ಕೆ ಎಚ್ಚರಿಕೆಯನ್ನು ಕೊಡುವಂತ ಕೆಲಸವನ್ನ ಇವತ್ತು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡಿದ್ದಾರೆ. ನೋಡಿ, ಈ ಹಿಂದೆ ಭಯೋತ್ಪಾದನೆ ಮತ್ತೆ ಮಾತುಕತೆ ಒಟ್ಟಿಗೆ ನಡೆಯಲ್ಲ ಅನ್ನುವಂತ ಎಚ್ಚರಿಕೆಯನ್ನು ಕೊಟ್ಟಿದ್ರು. ಈ ಬಾರಿ ಅದರ ಮುಂದುವರೆದ ಎಚ್ಚರಿಕೆಯನ್ನು ಇವತ್ತು ಪಾಕಿಸ್ತಾನಕ್ಕೆ ರವಾನಿಸುವಂತ ಕೆಲಸವನ್ನ ಮಾಡಿರುವಂತದ್ದು. ಪಾಕಿಸ್ತಾನ ಭಯೋತ್ಪಾದನೆಯನ್ನ ಪೋಷಿಸುವಂತ ಕೆಲಸವನ್ನ ಮಾಡಿದ್ರೆ, ಭಯೋತ್ಪಾದಕರನ್ನ ಭಾರತದೊಳಗೆ ಕಳಿಸುವಂತ ಕೆಲಸವನ್ನ ಮಾಡಿದ್ರೆ, ಭಯೋತ್ಪಾದನೆಯ ಘಟನೆಗಳನ್ನ ಆಗುವಂತೆ ಮಾಡಿದ್ರೆ, ಭಯೋತ್ಪಾದನೆಯನ್ನು ಪೋಷಿಸುವಂತ ಸರ್ಕಾರ ಮತ್ತೆ ಭಯೋತ್ಪಾದಕರನ್ನ ಇಬ್ಬರನ್ನು ಕೂಡ ನಾವು ಪ್ರತ್ಯೇಕವಾಗಿ ನೋಡಲ್ಲ. ನಾವು ಅವರಿಬ್ಬರನ್ನು ಕೂಡ ಬೇರೆ ಬೇರೆ ಅಂತ ಕನ್ಸಿಡರ್ ಮಾಡಲ್ಲ. ಅವರಿಬ್ಬರನ್ನು ಕೂಡ ಒಂದೇ ಅನ್ನುವಂತ ನಿಟ್ಟಿನಲ್ಲಿ ಕನ್ಸಿಡರ್ ಮಾಡ್ತೀವಿ ಅಂತ. ಅಂದ್ರೆ ಭಯೋತ್ಪಾದಕರು ಮತ್ತೆ ಭಯೋತ್ಪಾದಕರನ್ನ ಪೋಷಿಸುವ ಸರ್ಕಾರ ಅದು ಕೂಡ ಭಯೋತ್ಪಾದಕ ಅಂತ ನಾವು ಪರಿಗಣಿಸ್ತೀವಿ. ಮತ್ತೆ ಅದಕ್ಕೆ ಬೇಕಾದಂತಹ ದಿಟ್ಟ ಉತ್ತರವನ್ನ ಕೂಡ ನಾವು ಮುಂದಿನ ದಿನಗಳಲ್ಲಿ ಕೊಡುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂತ ನಿಟ್ಟಿನಲ್ಲಿ ಸ್ಪಷ್ಟತೆಯನ್ನ ಕೊಟ್ಟಿರುವಂತದ್ದು. ಅಂದ್ರೆ ಇನ್ನು ಮುಂದೆ ಭಾರತದಲ್ಲಿ ಯಾವುದೇ ಭಯೋತ್ಪಾದಕ ದಾಳಿಗಳಾದ್ರೂ ಕೂಡ ಅದರ ನೇರ ಪರಿಣಾಮವನ್ನ ಪಾಕಿಸ್ತಾನ ಎದುರಿಸಬೇಕಾಗುತ್ತೆ ಅನ್ನುವಂತ ನಿಟ್ಟಿನಲ್ಲಿ ಸೂಚನೆ ಅಂದ್ರೆ ಎಚ್ಚರಿಕೆಯನ್ನ ಕೊಟ್ಟಿರುವಂತದ್ದು. ಮತ್ತೆ ಇನ್ನೂ ಒಂದು ಮಾತು ಮುಂದುವರೆದವರು ಬಹಳ ಸ್ಪಷ್ಟವಾಗಿ ಹೇಳ್ತಾರೆ, ಭಾರತದಲ್ಲಿ ದಾಳಿ ಮಾಡುವಂತ ಯತ್ನಗಳನ್ನ ಏನಾದ್ರೂ ಪಾಕಿಸ್ತಾನ ಮಾಡಿದ್ರೆ ಪಾಕಿಸ್ತಾನ ಬೆಲೆ ತೆರಬೇಕಾಗುತ್ತೆ. ಪಾಕಿಸ್ತಾನದ ಸೇನೆ ಮತ್ತೆ ಅಲ್ಲಿಯ ಆರ್ಥಿಕತೆ ಈ ಒಂದು ಬೆಲೆಯನ್ನ ತೆರಬೇಕಾಗುತ್ತೆ. ಅಂತಹ ಅನಿವಾರ್ಯತೆಯನ್ನ ನಾವು